ಮಾನ್ಯ ಅರಣ್ಯ ಸಚಿವರು ವಿದ್ಯುಕ್ತವಾದಂತಹ ಚಾಲನೆಯನ್ನ ಕೊಡುತ್ತಿದ್ದಾರೆ. ಜಾಗೃತಿ ಜಾಥಾಕ್ಕೆ ಹಸಿರು ಧ್ವಜವನ್ನ ತೋರಿಸುವುದರ ಮೂಲಕ ಇದೀಗ ವಿದ್ಯುಕ್ತವಾದಂತಹ ಚಾಲನೆಯನ್ನ ಸನ್ಮಾನ್ಯ ಅರಣ್ಯ ಸಚಿವರು ಮತ್ತು ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ಪರಿಸರ ದಿನಾಚರಣೆ ಮತ್ತು ವನ ಮಹೋತ್ಸವದ ದಿನಾಚರಣೆಯ ನಿಮಿತ್ತ 1,00,000 ಸಸಿ ಏಕಕಾಲದಲ್ಲಿ ನೆಡಲಿಕ್ಕೆ ಸಂಕಲ್ಪ ಮಾಡಿ ಇಂದು ಈ ಕಾರ್ಯಕ್ರಮ ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇತರ ಎಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಶಾಂತರವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ನನ್ನ ಜೊತೆಯಲ್ಲಿ ಇವತ್ತು ಶರಣು ಸಲ್ಗರ್ ಅವರು ಶಾಸಕರು ಬಂದಿದ್ದಾರೆ. ಮತ್ತೆ ಅಮೃತ್ ಚಿಮ್ಕೋಡ್ ಅವರು ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯದ ಅರಣ್ಯ ಪಡೆ ಮುಖ್ಯಸ್ಥ ಅವ್ರ ಜೊತೆಯಲ್ಲಿ ಈ ಒಂದು ಜಾಥಾಕ್ಕೆ ನಾನು ಚಾಲನೆ ಕೊಡ್ಲಿಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಪರಿಸರವಾದಿಗಳಿದ್ದೀರಿ, ಮಾಧ್ಯಮ ವಿದ್ಯಾರ್ಥಿನಿಯರು, ನಮ್ಮ ಭವಿಷ್ಯದ ಪ್ರಜೆಗಳು, ಈ ನಾಡಿನ ಪ್ರಜೆಗಳು ನೀವೆಲ್ಲ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಇಲ್ಲಿನಿಂದ ನಡಿಗೆ ಮುಖಾಂತರ ನಾವು ಅರ್ಧ ಕಿಲೋಮೀಟರ್ ಇದೆ, 1 ಕಿಲೋಮೀಟರ್ ನಡಿಗೆ ಆಗ್ತದೆ. 1 ಕಿಲೋಮೀಟರ್ ನಡಿಗೆ ಆದ ನಂತರ ಕಾರ್ಯಕ್ರಮ ಆಗ್ತದೆ. ಇದರಲ್ಲಿ ಯಾರ್ಯಾರು ಪರಿಸರದಲ್ಲಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಅವರಿಗೆ ಸನ್ಮಾನ ಇದೆ. ಅದಾದ್ಮೇಲೆ ಕಾರ್ಯಕ್ರಮ ಆದ್ಮೇಲೆ ಸಸಿ ನೆಡುವಂತ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲರೂ ಬಹಳ ಶಿಸ್ತಿನಿಂದ ಸಾಲಾಗಿ ಈ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ, ಯಾಕೆಂದ್ರೆ ಬೀದರ್ ನಮ್ಮ ಜಿಲ್ಲೆಯ ಒಂದು ರಾಜ್ಯದ ತುದಿಯಲ್ಲಿರುವಂತದ್ದು. ಈ ಕರ್ನಾಟಕ ರಾಜ್ಯದ ಇವತ್ತಲೇ ಜಾಸ್ತಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು 20 ಲಕ್ಷ ಸಸಿ ನೆಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳಿ ಈ ಜಾಥಾಕ್ಕೆ ನಾನು ಚಾಲನೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಾಲಾಗಿ ಇದರ ಭಾಗಿಯಾಗಬೇಕು ಅಂತ ಹೇಳಿ ಕೋರುತ್ತೇನೆ. ಧನ್ಯವಾದಗಳು.